ಹಾಯ್ ವೀಕ್ಷಕರೇ, ಜ್ಯೇಷ್ಠ ಮಾಸದಲ್ಲಿ ಬರುವ ಅಮಾವಾಸ್ಯೆಗೆ ಸನಾತನ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ. ಈ ದಿನ ಗೀತೆಯನ್ನ ಪಠಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಇದನ್ನ ಮಾಡೋದ್ರಿಂದ ಪಿತೃಗಳ ಆತ್ಮವು ಶಾಂತ ಮತ್ತು ಸಂತೋಷವಾಗಿರುತ್ತೆ ಎನ್ನುವ ನಂಬಿಕೆ ಇದೆ. ಆದರೆ ಈ ದಿನ ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಂಡ್ರೆ ಜೀವನದಲ್ಲಿ ಎಂದಿಗೂ ಹಣ ಮತ್ತು ಆಹಾರದ ಕೊರತೆ ಎದುರಾಗೋದಿಲ್ಲ ಎನ್ನುವುದು ನಿಮಗೆ ತಿಳಿದಿದೆಯೇ? ಈ ಬಾರಿ ಜ್ಯೇಷ್ಠ ಅಮಾವಾಸ್ಯೆ ಮೇ 27ರಂದು ಅಂದ್ರೆ ಮಂಗಳವಾರ ಬಂದಿದೆ. ಅಮಾವಾಸ್ಯೆಯಂದು ಈ ಪರಿಹಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಎಂದಿಗೂ ನಮಗೆ ಧನ ಧಾನ್ಯಕ್ಕೆ ಕೊರತೆ ಎದುರಾಗೋದಿಲ್ಲ. 2025 ಮೇ 27 ಜ್ಯೇಷ್ಠ ಅಮಾವಾಸ್ಯೆ, ಅದರಲ್ಲೂ ಇದು ಮಂಗಳವಾರ ಬಂದಿರೋದ್ರಿಂದ ಇದಕ್ಕೆ ಶಕ್ತಿ ಜಾಸ್ತಿ. ಇಂಥ ಶಕ್ತಿಯುತವಾದಂತಹ ದಿನದಂದು ಈ ಕತೆ ಕೇಳೋದ್ರಿಂದ ಲಕ್ಷ್ಮೀದೇವಿ ಮತ್ತು ನಿಮ್ಮ ಪಿತೃಗಳ ಆಶೀರ್ವಾದ ಸಿಗುತ್ತೆ. ಇದರಿಂದ ಇವತ್ತಿಗೆ ನಿಮ್ಮ ಕಷ್ಟಗಳು ಪಾಪಗಳು ಎಲ್ಲವೂ ಹೋಗಿ ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಆಲಸ್ಯ ಮಾಡದೆ ಆ ಕತೆ ಏನು ಅಂತ ಈಗ ನಾವು ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರಿದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ. ಪೂರ್ವದಲ್ಲಿ ವಿಜಯನಗರದ ಹತ್ತಿರ ಧನಪುರ ಎಂಬ ಒಂದು ಗ್ರಾಮವಿತ್ತು. ಆ ಊರಿನಲ್ಲಿ ಕಾಮೇಶ್ವರ ಎಂಬ ಒಬ್ಬ ವ್ಯಾಪಾರಿ ಇದ್ದ. ಅವನ ಬಳಿ ಎಲ್ಲವೂ ಇತ್ತು. ಅವನು ವ್ಯಾಪಾರದಲ್ಲಿ ಒಳ್ಳೆ ಲಾಭ ಗಳಿಸಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ದ. ಆದ್ರೆ ತಂದೆ ತಾಯಿ ಮೇಲೆ ಸ್ವಲ್ಪ ಗೌರವ ಕೂಡ ಇರಲಿಲ್ಲ. ತಂದೆ ತಾಯಿ ಮೃತಪಟ್ಟಾಗ್ಲೂ ಅವರಿಗೆ ಪಿಂಡದಾನ ಮಾಡಿರ್ಲಿಲ್ಲ, ಶ್ರಾದ್ದ ಕರ್ಮ ಮಾಡಿರ್ಲಿಲ್ಲ. ಮನೆ ಹತ್ತಿರ ಕಾಗೆಗಳು ಬಂದ್ರೂ ಕೂಡ ಅದನ್ನ ಒಡೆದು ಹೊಡಿಸ್ತಾ ಇದ್ದ. ಯಾರಾದ್ರೂ ಊರಿನಲ್ಲಿ ದೊಡ್ಡವರು ಬುದ್ಧಿ ಹೇಳಲು ಬಂದ್ರೆ ಕಾಮೇಶ್ವರ ಅವರೊಂದಿಗೆ ಒಂದೇ ಮಾತು ಹೇಳ್ತಿದ್ದ, ಎಲ್ಲವೂ ನಿಮ್ಮ ಹುಚ್ಚು ಭಾವನೆ, ಸತ್ತವರು ಯಾವ ರೀತಿ ತಿನ್ನಲು ಸಾಧ್ಯ, ಸುಮ್ಮನೆ ಅನಗತ್ಯ ಚರ್ಚೆ ಯಾಕೆ ಎಂದು ಹೇಳ್ತಾ ಇದ್ದ. ಕಾಮೇಶ್ವರನಿಗೆ ಒಬ್ಬ ಮಗನಿದ್ದ, ಹೆಸರು ಬಾಲ. ಅವನಿಗೆ ಒಳ್ಳೆ ಗುಣಗಳಿದ್ರೂ ಕೂಡ ತಂದೆಯ ಮೇಲಿದ್ದ ಹೆದರಿಕೆಯಿಂದ ಸುಮ್ಮನಿರ್ತಿದ್ದ. ಒಂದು ಸಲ ಅಮಾವಾಸ್ಯೆ ಬಂದಿತ್ತು. ಊರಿನಲ್ಲಿ ಎಲ್ಲೆಡೆಯೂ ಕೂಡ ಶ್ರಾದ್ದ ಕರ್ಮ ಮಾಡ್ತಿರುವಂತಹ ಶಬ್ದಗಳು ಕೇಳ್ತಿತ್ತು. ಎಲ್ಲರ ಮನೆಯಲ್ಲೂ ದೀಪಗಳ ಕಾಂತಿ ತುಂಬಿತ್ತು. ಎಲ್ಲರ ಮನೆಯ ಮುಂದೆಯೂ ಕಾಗೆಗಳು ಕುಳಿತಿದ್ವು. ಅದನ್ನು ನೋಡಿದ ಕಾಮೇಶ್ವರ ನಗುತ್ತಾ ಅವನ ಕೆಲಸಗಾರನೊಂದಿಗೆ, ಏನಾಗಿದೆ ಈ ಊರಿನ ಜನಕ್ಕೆ? ಈ ಹುಚ್ಚು ಕಾಗೆಗಳಿಗೆ ಪಿಂಡ ಹಾಕುವ ಜನರು ಇನ್ನೆಷ್ಟು ಹುಚ್ಚರಿರಬಹುದು. ಆದರೂ ಈ ಕಾಗೆಗಳು ಚೆನ್ನಾಗಿ ಕೂತು ತಿನ್ನುವುದು ಕಲ್ತು ಬಿಟ್ಟಿವೆ. ಎಲ್ಲವೂ ಕಳ್ಳ ಕಾಗೆಗಳ ರಾಜ್ಯವಾಗಿ ಹೋಯಿತು ನಮ್ಮ ನಗರ ಎಂದು ಹೀಯಾಳಿಸಿ ಮಾತನಾಡಿದ. ಅವನ ಮಾತುಗಳನ್ನ ಒಂದು ಕಾಗೆ ಕೇಳಿಸಿಕೊಂಡಿತು. ಕೂಡಲೇ ಅದು ದೊಡ್ಡ ಕಾಗೆ ಬಂದು ಅವನ ಮನೆಯ ಮೇಲೆ ಕುಳಿತುಕೊಂಡಿತು. ಅದರ ಕೂಗು ಘರ್ಜನೆಯಂತಿತ್ತು. ಕಾಮೇಶ್ವರನ ಕೋಪದಿಂದ ಒಂದು ಕೋಲನ್ನ ಅದರ ಮೇಲೆ ಎಸೆದ. ಆ ಕಾಗೆ ಕೆಳಗೆ ಬಿದ್ದು ಹೋಯಿತು. ಆದರೂ ಬಿಡದೆ ಆ ಕಾಗೆಯನ್ನ ಕಾಲಿನಿಂದ ಜಾಡಿಸಿ ಒದ್ದ. ಆ ದಿನ ಮಧ್ಯರಾತ್ರಿ ಅವನಿಗೊಂದು ಕನಸು ಬಿತ್ತು. ಅವನು ಒಂದು ಬರಪೀಡಿತ ಪ್ರದೇಶದಲ್ಲಿ ಸುತ್ತಲೂ ಒಣಗಿ ಹೋದ ಮರಗಳ ಮಧ್ಯೆ ನಿಂತಿದ್ದ. ದೂರದಲ್ಲಿ ಒಬ್ಬಳು ವೃದ್ಧ ಮಹಿಳೆ ನಿಂತಿದ್ದಳು. ಬಿಳಿ ಸೀರೆ ಉಟ್ಕೊಂಡಿದ್ದಳು. ಅವಳ ಮುಖ ತುಂಬಾ ನೋವಿನಿಂದ ತುಂಬಿತ್ತು. ಆಕೆ ನಿಧಾನವಾಗಿ ಕುಂಟುತ್ತಾ ಕಾಮೇಶ್ವರನ ಹತ್ತಿರ ನಡೆದು ಬಂದಳು. ಆಕೆ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿತಾ ಇತ್ತು. ಆ ಹೆಣ್ಣು ಅಳುತ್ತಾ, ಕಾಮೇಶ್ವರ, ನೀನು ನನ್ನನ್ನ ಮರ್ತು ಬಿಟ್ಟೆ. ನಾನು ನಿನ್ನ ಹೆತ್ತ ತಾಯಿ. ನನ್ನ ಆತ್ಮ ಇನ್ನೂ ಈ ಭೂಮಿಯ ಮೇಲೆ ಅಲೆದಾಡ್ತಾ ಇದೆ. ನೀನು ನನ್ನನ್ನ ಒಂದು ಸಲ ನೆನಪು ಮಾಡ್ಕೊಂಡಿದ್ರು ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಇವತ್ತು ನೀನು ಒಂದು ಕಾಗೆಯನ್ನ ಒಡೆದು ಕೆಳಗೆ ಬಿದ್ದು ನೋವಿನಿಂದ ಇರುವಾಗ್ಲೂ ಕಾಲಿನಿಂದ ಒದ್ದೆ. ಆ ಕಾಗೆ ಬೇರೆ ಯಾರು ಅಲ್ಲ, ಅದು ನಾನೇ. ನನಗೆ ತುಂಬಾ ನೋವಾಗ್ತಾ ಇದೆ. ಈಗ ನನ್ನ ನೋವು ಸಂಕಟ ಯಾವ ರೀತಿ ಹೋಗುತ್ತದೆ ಎಂದು ದುಃಖದಿಂದ ಕೇಳಿದ್ಲು. ಆ ಮಾತು ಕೇಳಿ ಕಾಮೇಶ್ವರನಿಗೆ ನಡುಕ ಶುರುವಾಯಿತು. ಈ ಭೂಮಿಯ ಮೇಲೆ ತಾಯಿಯನ್ನ ಹೊಡೆದಂತಹ ಮೊದಲ ನಾನೇ ಆಗಿರ್ತೇನೆ. ನನ್ನ ತಾಯಿಯನ್ನ ನಾನು ಕಾಲಿನಿಂದ ಒದ್ದು ಬಿಟ್ಟೆ. ಅಯ್ಯೋ, ಎಷ್ಟೊಂದು ದೊಡ್ಡ ಪಾಪ ಮೂಟೆಯನ್ನ ಕಟ್ಕೊಂಡೆ. ನನ್ನ ಹತ್ತಿರ ಎಷ್ಟು ಹಣವಿದ್ದರೆ ಏನ್ ಪ್ರಯೋಜನ? ಇಷ್ಟೊಂದು ಮೂರ್ಖತ್ವ ತುಂಬಿಕೊಂಡಿರುವಾಗ ಅಂದುಕೊಂಡ ಕಾಮೇಶ್ವರ. ಆ ಕೂಡಲೇ ನಿದ್ದೆಯಿಂದ ಎಚ್ಚರವಾಗಿ ಜೋರಾಗಿ ಅಳಲು ಶುರು ಮಾಡಿದ. ಅವನಿಗೆ ಅಳು ನಿಲ್ಲುತ್ತಿಲ್ಲ. ಕಣ್ಣೀರು ಧಾರಾಕಾರವಾಗಿ ಸುರಿತಾ ಇತ್ತು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿ ಹಿಟ್ಟು, ಜೇನುತುಪ್ಪ ಮತ್ತು ತುಪ್ಪ ಬೆರೆಸಿ ಒಂದು ಪಿಂಡವನ್ನ ತಯಾರಿಸಿದ. ಮನೆಯ ಮುಂದೆ ನಿಂತುಕೊಂಡು ಅರಿಶಿಣದ ನೀರಿನಿಂದ ತಲೆ ಸ್ನಾನವನ್ನ ಮಾಡಿಕೊಂಡ. ಒಂದು ದೀಪ ಹಚ್ಚಿದ. ತಂದೆ ತಾಯಿ ಹೆಸರು ಹೇಳಿ ತಯಾರಿಸಿದ ಪಿಂಡವನ್ನ ಬಾಳೆಯ ಎಲೆಯ ಮೇಲೆ ಭಕ್ತಿಯಿಂದ ಇಟ್ಟ. ಆ ಸಮಯದಲ್ಲಿ ಮತ್ತೆ ಆ ಕಾಗೆ ಅಲ್ಲಿಗೆ ಕುಂಟುತ್ತಾ ಬಂದು ನಿಧಾನವಾಗಿ ಬಂದು ಆ ಪಿಂಡವನ್ನ ತಿಂದಿತ್ತು. ಎಷ್ಟಾದ್ರೂ ತಾಯಿ ಅಲ್ವೇ, ಮಗನನ್ನ ಕ್ಷಮಿಸಿ ಅವನ ಸುತ್ತ 2 ಸಲ ಸುತ್ತಿ ಅಲ್ಲಿಂದ ಹಾರಿ ಹೋಯಿತು. ಇದಾದ ಮೇಲೂ ಕೂಡ ಕಾಮೇಶ್ವರ ಅಳುವುದು ಮಾತ್ರ ನಿಲ್ಲಿಸಲಿಲ್ಲ. ಕಣ್ಣೀರು ಸುರಿಯುತ್ತಲೇ ಇತ್ತು. ತಾಯಿಯನ್ನ ನೆನೆಸ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತುಕೊಂಡು ಆ ದಿನ ಕಾಮೇಶ್ವರ ಈ ರೀತಿ ತೀರ್ಮಾನ ಮಾಡಿಕೊಂಡ. ಆ ಸಂಘಟನೆಯ ಬಳಿಕವಾಗಿ ಕಾಮೇಶ್ವರ ಅವನ ಸಂಪತ್ತಿನಲ್ಲಿ 4ರಲ್ಲಿ 1 ಭಾಗವನ್ನ ಗ್ರಾಮದ ಒಳಿತಿಗಾಗಿ ಮತ್ತು ಧರ್ಮ ಕಾರ್ಯಗಳಿಗಾಗಿ ಖರ್ಚು ಮಾಡಿದ. ಪ್ರತಿ ಅಮಾವಾಸ್ಯೆಗೂ ಉಚಿತವಾಗಿ ಈ ಪಿಂಡದಾನ ಕಾರ್ಯಕ್ರಮವನ್ನ ಗ್ರಾಮದಲ್ಲಿ ನಡೆಸಿದ. ಪ್ರತಿದಿನ ಕಾಗೆಗಳಿಗೆ ರುಚಿ ರುಚಿಯಾದ ಅಡುಗೆ, ಹಣ್ಣುಗಳು, ಕರೆದ ತಿಂಡಿಗಳು ಮುಂತಾದವುಗಳನ್ನ ತಯಾರಿಸಿ ಇಡ್ತಿದ್ದ. ಆ ಗ್ರಾಮದ ಮಕ್ಕಳಿಗೆ ತಿಥಿ ಕಾರ್ಯ,
ಪಿತೃಧರ್ಮ ಮುಂತಾದ ಧರ್ಮಗಳನ್ನ ಹೇಳಿಕೊಟ್ಟ. ಅವನು ಪ್ರತಿ ವರ್ಷ ಅಮಾವಾಸ್ಯೆಯ ದಿನ ಊರಿನವರಿಗೆ ಈ ಮಾತು ಹೇಳ್ತಿದ್ದ: ಕಾಗೆ ರೂಪದಲ್ಲಿ ಬಂದ ನಿನ್ನ ತಂದೆ ತಾಯಿಯ ಗೌರವಿಸಿ, ಕಾಗೆ ರೂಪದಲ್ಲಿ ಬಂದ ನಮ್ಮ ಪಿತೃಗಳು ಒಂದು ಹಿಡಿ ಊಟ ತಿಂದು ಹೋಗ್ತಾರೆ, ಆದ್ರೆ 100 ವರ್ಷಗಳಿಗೆ ಸರಿಪಡುವಷ್ಟು ಪ್ರೀತಿ, ಅನುರಾಗ, ಐಶ್ವರ್ಯ, ಆಶೀರ್ವಾದ ಕೊಟ್ಟು ಹೋಗ್ತಾರೆ ಎಂದು ಹೇಳಿದ್ದ. ಸ್ನೇಹಿತರೆ, ನೀವು ಅಮಾವಾಸ್ಯೆ ದಿನ ಮಾಡಬೇಕಾದ ವಿಧಗಳು ಏನಂದ್ರೆ, ಮಣ್ಣಿನ ದೀಪ ಹಚ್ಚಿ ಪೂರ್ವದ ಕಡೆ ಮುಖ ಮಾಡಿ ಆ ದೀಪವನ್ನ ಇಡಬೇಕು. ಅಕ್ಕಿ ಹಿಟ್ಟು, ಜೇನುತುಪ್ಪ ಹಾಗೂ ತುಪ್ಪದಿಂದ ಒಂದು ಪಿಂಡ ತಯಾರಿಸಿ ಇಡಬೇಕು. ಕಾಗೆಗೆ ಊಟ ಇಡಬೇಕು. ತಂದೆ ತಾಯಿಯನ್ನ ನೆನಪು ಮಾಡಿಕೊಳ್ಬೇಕು. ಅದರ ನಂತರ ಓಂ ನಮೋ ವಾಸುದೇವಾಯ ಪಿತೃಭ್ಯೋ ನಮಃ ಎಂದು 108 ಸಲ ಜಪ ಮಾಡಬೇಕು. ಅಮಾವಾಸ್ಯ ದಿನ ನಾವು ಹಚ್ಚುವಂತಹ ಒಂದು ದೀಪ ಕತ್ತಲಿನಲ್ಲಿರುವಂತಹ ನಮ್ಮ ತಂದೆ ತಾಯಿಗೆ ದಾರಿ ತೋರುತ್ತದೆ. ಆ ದೀಪ ಬೆಳಕಿನಲ್ಲಿ ಅವರು ನರಕದಿಂದ ಸ್ವರ್ಗಕ್ಕೆ ಹೋಗ್ತಾರೆ. ಯಾರು ಪಿತೃ ಕಾರ್ಯವನ್ನ ಮರಿತಾರೋ ಅವರಿಗೆ ಬದುಕಿರುವಷ್ಟು ಕಾಲ ಕೂಡ ಯಾವುದೇ ಒಂದು ವಿಚಾರದಲ್ಲಿ ಭಯ ಇದ್ದೇ ಇರುತ್ತೆ. ಪಿತೃ ಕಾರ್ಯದಲ್ಲಿ ಮಾಡ್ತಾರೋ, ಯಾರು ಪಿತೃ ಕಾರ್ಯವನ್ನ ಮಾಡ್ತಾರೋ ಅವರಿಗೆ ಕತ್ತಲೂ ಕೂಡ ಬೆಳಕು ಕಾಣಿಸುತ್ತದೆ. ಅಂದ್ರೆ ಯಾವ ಸಮಸ್ಯೆ ಬಂದ್ರೂ ಕೂಡ ಪರಿಹಾರ ಮಾರ್ಗ ಸಿಗುತ್ತದೆ. ಕಾಗೆ ತಿನ್ನುವುದು ಬರೀ ಪಿಂಡ ಮಾತ್ರ ಅಲ್ಲ, ಪಿಂಡದ ಮುಖಾಂತರ ನಮ್ಮ ಸಮಸ್ಯೆಗಳು ಹಾಗೂ ಕಷ್ಟಗಳನ್ನ ತಿನ್ನುತ್ತದೆ. ಅಮಾವಾಸ್ಯ ದಿನ ಈ ಕತೆ ಕೇಳಿದ್ರೆ ಪಿತೃ ದೇವತೆಗಳ ಆಶೀರ್ವಾದ ಸಿಗುತ್ತದೆ. ಪಿತೃ ದೇವತೆಗಳಿಗೆ ಸಂತೋಷ ಕೊಟ್ಟರೆ ಲಕ್ಷ್ಮೀ ದೇವಿ ನಮಗೆ ಅಷ್ಟೈಶ್ವರ್ಯ ಕೊಡ್ತಾಳೆ. ನಿಮ್ಮ ಕುಟುಂಬಕ್ಕೆ ಶುಭ ನಡೆಯುತ್ತದೆ ಮತ್ತು ವಂಶ ದಿನೇ ದಿನೇ ಏಳಿಗೆ ಮತ್ತು ಅಭಿವೃದ್ಧಿ ಆಗುತ್ತದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೀವನದಲ್ಲಿ ಹಣ ಮತ್ತು ಆಹಾರದ ಕೊರತೆ ಇದ್ರೆ ಈಶಾನ್ಯ ಮೂಲೆಯಲ್ಲಿ ಈ ಪರಿಹಾರವನ್ನು ತೆಗೆದುಕೊಳ್ಬೇಕು. ಇದಕ್ಕಾಗಿ ಜ್ಯೇಷ್ಠ ಅಮಾವಾಸ್ಯ ದಿನ ಸಂಜೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಹಸುವಿನ ತುಪ್ಪದ ದೀಪವನ್ನ ಬೆಳಗಿಸಬೇಕು. ಆದರೆ ಬೆಳಕಿನಲ್ಲಿ ಹತ್ತಿಯ ಬದಲು ಕೆಂಪು ಬಣ್ಣದ ದಾರವನ್ನ ಬಳಸಿ ಎಂಬುದನ್ನ ನೆನಪಿನಲ್ಲಿಡಿ. ಅಲ್ಲದೆ ದೀಪದ ತುಪ್ಪದಲ್ಲಿ ಕೇಸರಿಯನ್ನ ಹಾಕಲು ಮರೆಯಬೇಡಿ. ಹಾಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತೆ ಎನ್ನುವ ನಂಬಿಕೆ ಇದೆ. ಅವರ ಆಶೀರ್ವಾದದಿಂದ ಜೀವನದಲ್ಲಿ ಎಂದಿಗೂ ಹಣ ಮತ್ತು ಆಹಾರದ ಕೊರತೆ ಎದುರಾಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜ್ಯೇಷ್ಠ ಅಮಾವಾಸ್ಯೆಯ ರಾತ್ರಿ 11 ಗಂಟೆಗೆ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಹಳದಿ ಬಟ್ಟೆಯನ್ನು ಧರಿಸಿ ನಂತರ ಉತ್ತರಕ್ಕೆ ಮುಖ ಮಾಡಿ ಕುಶಾಸನದ ಮೇಲೆ ಕುಳಿತುಕೊಳ್ಳಿ. ಇದರ ನಂತರವಾಗಿ ಪೂಜಾ ಆಸನದ ಮೇಲೆ ಒಂದು ತಟ್ಟೆಯನ್ನ ಕೇಸರಿಯ ಸ್ವಸ್ತಿಕ್ ಅಥವಾ ಓಂ ಚಿಹ್ನೆಯನ್ನ ಮಾಡಿ ಮತ್ತು ಅದರ ಮೇಲೆ ಮಹಾಲಕ್ಷ್ಮಿ ಯಂತ್ರವನ್ನ ಸ್ಥಾಪಿಸಿ. ಒಂದು ತಟ್ಟೆಯಲ್ಲಿ ಅರಿಶಿಣ ಅಥವಾ ಕೇಸರಿ ಬೆರೆಸಿ ಅಕ್ಕಿಯನ್ನ ಹಾಕಿ ಅದರ ಮೇಲೆ ಶಂಖವನ್ನ ಇಡಿ. ಇದರ ನಂತರ ಮಹಾಲಕ್ಷ್ಮಿಯನ್ನ ಪೂಜಿಸಿ ಮತ್ತು ತುಪ್ಪದ ದೀಪವನ್ನ ಬೆಳಗಿಸುವ ಮೂಲಕ ಆರತಿ ಮಾಡಿ. ಇದನ್ನ ಮಾಡೋದ್ರಿಂದ ಮಹಾಲಕ್ಷ್ಮಿ ಸಂತಸಗೊಂಡು ಮನೆಯಲ್ಲಿ ಸಂಪತ್ತು ತುಂಬಿರುತ್ತದೆ. ಹಣಕ್ಕೆ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆ ಇದ್ರೆ ಜ್ಯೇಷ್ಠ ಅಮಾವಾಸ್ಯ ದಿನದಂದು ಬೆಳಗ್ಗೆ ಸೂರ್ಯ ಉದಯಿಸುವ ಮೊದಲು ಸ್ನಾನ ಮಾಡಿ ಇದರ ನಂತರ ಹಿಟ್ಟಿನ ಉಂಡೆಗಳನ್ನ ಮಾಡಿ ಉಂಡೆಗಳನ್ನ ತಯಾರಿಸುವಾಗ ಲಕ್ಷ್ಮೀ ದೇವಿಯ ಹೆಸರನ್ನ ಸ್ಮರಿಸಬೇಕು ಎನ್ನುವುದನ್ನ ಗಮನದಲ್ಲಿಟ್ಕೊಳ್ಳಿ. ನಂತರ ಒಂದು ಕೊಳ ಅಥವಾ ನದಿಗೆ ಹೋಗಿ ಈ ಹಿಟ್ಟಿನ ಉಂಡೆಗಳನ್ನ ಮೀನುಗಳಿಗೆ ಕೊಡಿ. ಈ ಪರಿಹಾರದಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎಂದು ನಂಬಲಾಗಿದೆ. ಇದರೊಂದಿಗೆ ಜೀವನದ ಇತರ ಸಮಸ್ಯೆಗಳಿಗೂ ಕೂಡ ದೂರವಾಗುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.